ಅದರಲ್ಲಿ ಅವ್ರು ಕನ್ನಡದಲ್ಲಿ ಓದಿದರು. ಇಂಗ್ಲೀಷ್ನಲ್ಲಿ ಹೇಳೋದಾದರೆ ವಿ ದ ಪೀಪಲ್ ಆಫ್ ಇಂಡಿಯಾ solemnly resolved to constitute a sovereign socialist democratic republic ಅಂತ. ಅದನ್ನು ಸತೀಶ್ ಅವರಿಗೆ ಹೇಳಿದರು. ಸೋಷಿಯಲ್ ಆ್ಯಂಡ್ ಸೆಕ್ಯುಲರ್ ಅನ್ನುವಂಥದ್ದು ಇಂದಿರಾ ಗಾಂಧಿ ಅವರಿದ್ದಾಗ ತಿದ್ದುಪಡಿಯನ್ನು ತಂದು ಸೇರಿಸಿದ್ದು ಅಂತ. ಅದು ತೆಗೆದರೂ ಸಹ ಇದೆ, ಸಮಾಜವಾದ ಇದೆ ಅದರಲ್ಲಿ. ಇಡೀ ಸಂವಿಧಾನವನ್ನು ಓದಿದಾಗ ಅದು ಪೂರ್ತಿ ಓದಿದ್ದವ್ರು ಮಾತ್ರ ಅದನ್ನು ತೆಗಿಬೇಕಂತ ಹೇಳೋದು. ಪೂರ್ತಿ ಓದಿದವರಿಗೆ ಅದನ್ನು ತೆಗೆದರೂ ಸಹ ಪುನಃ ಅದರಲ್ಲಿ ಅಳವಡಿಕೊಂಡಿದೆ ಅರ್ಥ ಆಗ್ತಾ ಇಲ್ಲ. ಅದನ್ನು ಭಾಳ ಪ್ರಮುಖವಾಗಿ ನಮ್ಮಲ್ಲಿ ರಾಜಕಾರಣದಲ್ಲಿದ್ದವರು ಬಿಡಿ, ಶಾಸಕರು ಸಂಸದರಾದವರು ಎಷ್ಟು ಜನ ಸಂವಿಧಾನವನ್ನು ಓದಿದ್ದಾರೆ ಅನ್ನುವಂಥದ್ದು ಚರ್ಚೆ ಆಗಬೇಕು. ಅವರು ಆಯ್ಕೆಯಾಗಿ ಹೋದ ಮೇಲೆ ಪ್ರತಿ ಬಾರಿ ಅವರಿಗೆ ತರಬೇತಿಯನ್ನು ಕೊಡಲಿಕ್ಕೆ ಹೋಗ್ತಾರೆ, ಕರೀತಾರೆ. ಅದರಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಬಂದು ಶಾಸಕರು ಅಥವಾ ಸಂಸದರು ಹೋಗ್ತಾರೆ ಅನ್ನುವಂಥದ್ದು ನೋಡಿದರೆ ನಾವು ಆಸಕ್ತಿ ಇಲ್ಲದಿದ್ದವರನ್ನು ಆಯ್ಕೆ ಮಾಡಿ ಕಳಿಸ್ತಾ ಇದ್ದೇವೆ. ಯಾಕಂದರೆ ಪಕ್ಷಕ್ಕೆ ಒಂದು ಇಟ್ಸ್ ಎ ನಮ್ಮ ಗೇಮ್. ಇಂತಿಷ್ಟು ಜನ ಗೆದ್ದರೆ ನಾವು ಸರ್ಕಾರವನ್ನು ಕಟ್ಟಲಿಕ್ಕೆ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ನಾವು ಅಷ್ಟು ಜನರನ್ನು ಗೆಲ್ಲಿಸಿ ಕಳಿಸ್ತೇವೆ. ಬಿಟ್ಟರೆ ಕೆಲವೊಮ್ಮೆ ನಾನು ಹೇಳ್ತಾ ಇರ್ತೇನೆ, ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಚುನಾವಣೆ ಮಾಡೋದಕ್ಕಿಂತ IPL ಥರ ಆಪ್ಷನ್ ಮಾಡಿಬಿಟ್ರೆ ಸಮಸ್ಯೆ ಪರಿಹಾರ ಆಗ್ತದೆ ಅಂತ. ಯಾಕಂದರೆ ಇದು ಜನರ ಮೇಲೆ ಅಪವಾದ ಹಾಕುವಂಥದ್ದು, ಮಾಡುವಂಥ ತಪ್ಪುಗಳು ಯಾರ್ಯಾರು ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಈಗ ರಾಮಚಂದ್ರಪ್ಪನವರು ಅದ್ರ ಮುಂಚೆ ಹೇಳ್ತೇನೆ, ಈ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾವು ಮಾತಾಡ್ತೇವಲ್ಲ, ದಟ್ ಈಸ್ ದ ಸುಪ್ರೀಂ ಲಾ ಆಫ್ ದ ಕಂಟ್ರಿ. ಅದಕ್ಕಿಂತ ದೊಡ್ಡ ಕಾನೂನೇ ಪುಸ್ತಕವೇ ಇಲ್ಲ ನಮಗೆ. ಯಾವುದೇ ಕಾನೂನನ್ನು ಮಾಡಬೇಕಾದ್ರೆ ನಾವು ಸಂವಿಧಾನದ ವ್ಯಾಪ್ತಿಯಲ್ಲೇ ಮಾಡಬೇಕಿದ್ರೆ ಅದಕ್ಕಿಂತ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಹೇಳುವಂಥದ್ದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ. ಅದಕ್ಕಿಂತ ಹೊರಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇವರು ಸ್ವಲ್ಪ ಹೊರಗೆ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ವಿರೋಧ ಇನ್ನೂ ಇದೆ ಅನ್ನೋದರಿಂದ ಅದು ಸ್ವಲ್ಪ ನಿಲ್ಲಿಸಿದ್ದಾರೆ. ಇಲ್ಲದಿದ್ದರೆ ಇಷ್ಟೊತ್ತಿಗೆ ಅವರಿಗೆ ಏನು 440 ಸಿಗ್ತದೆ ಅಂತ ಹೇಳಿದಾರಲ್ಲ, ಅದು ಸಿಕ್ಕಿದ್ರೆ ಇಷ್ಟೊತ್ತಿಗೆ ಮಾಡಿಬಿಡ್ತಾ ಇದ್ರೆ. ಅದು ಸಿಕ್ಕಲಿಲ್ಲ. ಅಷ್ಟೊತ್ತಿಗೆ ಆ ಭಾಗದ ಜನರು ಸ್ವಲ್ಪ ನಮ್ಮ ಭಾಗದಕ್ಕಿಂತ ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಕೇರಳ ಮತ್ತು ತಮಿಳುನಾಡು ಅದನ್ನು ಒಪ್ಪಲೇ ಇಲ್ಲ. ಆಂಧ್ರ ಪ್ರದೇಶದವರು ಅದಕ್ಕೆ ವಿರೋಧವಾಗಿ ಮತ್ತೆ ಸಿಕ್ಕಿದ್ರು ಸರ್ಕಾರದೊಟ್ಟಿಗೆ ಇರಬೇಕು ಅನ್ನೋ ಉದ್ದೇಶದಿಂದ ಅವರೊಟ್ಟಿಗೆ ಸೇರಿಕೊಂಡಿದ್ದಾರೆ. ಇದನ್ನು ಸ್ವಲ್ಪ ನಮ್ಮ ಭಾಗದಲ್ಲಿ ನಾವೇನು ಅಂದ್ಕೊಂಡಿದ್ದೇವೆ, ಚುನಾವಣೆ ಸಂದರ್ಭದಲ್ಲಿ ಅವ್ರ ಕೆಲಸವನ್ನೇ ಮಾಡಲಿಲ್ಲ. ಕೆಲಸ ಮಾಡಿದ್ದಾರೆ, ಅವರಿಗೆ ಒಂದು ಬೇರೆ ಸಂಘಟನೆ ಇದೆ ಕೆಲಸ ಮಾಡಲಿಕ್ಕೆ. ಅವ್ರು ಮಾಡಿದ್ದು ಯಾರಿಗೂ ಗೊತ್ತೇ ಆಗಲಿಲ್ಲ. ಅದಕ್ಕೆ ನಾನು ಹೇಳುವಂಥದ್ದು, ಇಂಥ ಒಂದು ಸಂಘಟನೆ ಇದ್ದಾಗ ಜನರ ಮಧ್ಯದಲ್ಲಿ ಹೋಗಿ ವಾಸ್ತವಾಂಶನ ತಿಳಿಸ್ಲಿಕ್ಕೆ ಬೇಕಾಗ್ತದೆ. ವಾಸ್ತವಾಂಶನ ಜನಕ್ಕೆ ತಿಳಿಸಿದಾಗ, ರಾಮಚಂದ್ರಪ್ಪನವ್ರು ಹೇಳಿದೆ, ನೀವು ಬ್ರಿಟಿಷರು ಬಂದದೇ ಮಂಗಳೂರಿಗೆ ಪ್ರಥಮ ಬಾರಿ. ಆದರೆ ಇಡೀ ಜಿಲ್ಲೆಯಲ್ಲಿ, ಅವಿಭಾಜ್ಯ ಜಿಲ್ಲೆಯಲ್ಲಿ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟದ್ದು ಕ್ರೈಸ್ತ ಬಂಧುಗಳೇ. ಇವತ್ತು ಅವರ ಶಾಲೆಯಲ್ಲಿ ಓದಿದವರೇ ಅದಕ್ಕೆ ವಿರೋಧ ಮಾಡ್ತಾ ಇರ್ಬೋದು. ಸ್ವಲ್ಪ ನೀವು ಆಲೋಚನೆಯನ್ನು ಮಾಡಬೇಕು. ಅವರ ಶಾಲೆಯಲ್ಲಿ ಓದಿ ಮುಂದೆ ಬಂದ ಮಕ್ಕಳೇ ಅದನ್ನು ವಿರೋಧವನ್ನು ಮಾಡ್ತಾ ಇರೋದನ್ನುವಂಥದ್ದನ್ನು ನಾವು ಅದಕ್ಕೋಸ್ಕರ ಚರ್ಚೆ ಆಗಬೇಕು. ಹಳ್ಳಿಯಲ್ಲಿ ಚರ್ಚೆ ಆಗಬೇಕು. ರಾಜಕೀಯವಾಗಿ ನಾವು ಮಾಡಿದರೆ ಜನ ಅದನ್ನು ಒಪ್ಪೋದೂ ಇಲ್ಲ, ಮಾಡೋದೂ ಇಲ್ಲ. ನಾವು ಅದು ಬೇರೆ ವಿಷಯ. ನಾವು ಚುನಾವಣೆ ಬಂದಾಗ ಮಾತ್ರ ಆಲೋಚನೆಯನ್ನು ಮಾಡ್ತೀವಿ, ಬೇರೆ ದಿವಸ ಇದರ ಬಗ್ಗೆ ಆಲೋಚನೆಯನ್ನೇ ಮಾಡೋದಿಲ್ಲ. ಸಮಸ್ಯೆಗಳ ಬಗ್ಗೆ, ಜನರ ಸಮಸ್ಯೆಗಳ ಬಗ್ಗೆ, ಅಗ್ಗ ಪಕ್ಷದ ಸಮಸ್ಯೆ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇಂಥ ವರ್ಕ್ಶಾಪ್ಸ್ ಮಾಡಿದಾಗ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಮನುಷ್ಯನ ಬಗ್ಗೆ ಸಂಬಂಧವನ್ನು ಬೆಸೆಯುವಂತೆ ಕೆಲಸ ಮಾಡ್ತೀವಿ. ಈಗೇನಾಗ್ತಾ ಇದೆ, ದ್ವೇಷ, ಅಸೂಯೆದ್ರ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ನಾವು ಅದನ್ನು ಹಿಡಿತವನ್ನು ಹೇಗೆ ಸಾಧಿಸುವಂಥದ್ದು ಅಂತ ಆಲೋಚನೆಯನ್ನು ಬಿಟ್ಟರೆ ಬೇರೆ ಯಾವುದೂ ಆಲೋಚನೆ ಆಗ್ತಾ ಇಲ್ಲ. ಅದಕ್ಕೆ ನಾವೆಲ್ಲ ಇಲ್ಲಿ ಸೇರಿದವರು ಇದರ ಬಗ್ಗೆ ಸ್ವಲ್ಪ
ಚರ್ಚೆ ವಿಸ್ತೃತವಾಗಿ ಮಾಡಬೇಕಾಗ್ತದೆ. ಹೆಚ್ಚು ಇಲ್ಲಿ ಸೇರಿದವರು ಅದನ್ನು ನೀವು ವಾಪಸ್ ಹೋದಾಗ ನಿಮ್ಮೂರಿನಲ್ಲಿ ಅಂಗಡಿಯಲ್ಲಿ ಕೂತು ಚರ್ಚೆ ಶುರುವಾದರೆ ಅದಕ್ಕಿಂತ ಒಳ್ಳೇದು ಬೇರೆ ಅದು ಯಾವುದೂ ಇಲ್ಲ ಅಂತ ಕಾಣ್ತದೆ ನನಗೆ. ಯಾಕಂದರೆ ನೀವು ವರ್ಕ್ಶಾಪನ್ನು ಮಾಡಿ ಕರೆದು ಕೇಳೋದಕ್ಕಿಂತ ನೀವು ಹೋದವರು ಅಲ್ಲಿ ಕೂತ್ಕೊಂಡು ಹೋಟೆಲ್ನಲ್ಲಿ ಅಂಗಡಿಯಲ್ಲಿ ಮಾತಾಡ್ತಾ ಇದ್ದರೆ ಅದು ಹೆಚ್ಚು ಸುದ್ದಿ ಆಗ್ತದೆ. ಆ ಒಂದು ಪರಿಸ್ಥಿತಿ ನಮ್ಮಲ್ಲಿ ಬರಬೇಕು. ಈಗ NEP ಗುರುಕುಲ ಪದ್ಧತಿ ಬಗ್ಗೆ ಹೇಳಿದರು. ನಾವು ಇಂಗ್ಲೀಷ್ ಮೀಡಿಯಂ ಶಾಲೆಗೂ ಗುರುಕುಲ ಅಂತ ಹೆಸರಿಡ್ತೇವೆ, ಶಾಲೆಗೆ ಹೆಸರನ್ನು ಇಡ್ತೇವೆ. ಅದಕ್ಕೆ ವ್ಯತಿರಿಕ್ತವಾಗಿ ಯಾರು ಅದನ್ನು ಶಾಲೆ ಹೆಸರನ್ನಿಡುವಾಗಲೂ ಅರ್ಥವನ್ನು ಮಾಡಿಕೊಳ್ಳಿಲ್ಲ. ಅದರ ಬಗ್ಗೆ ಸ್ವಲ್ಪ ಚರ್ಚೆ ಆಗಬೇಕಾಗ್ತದೆ. ಈಗ ರಾಷ್ಟ್ರೋತ್ಥಾನದವರೇ ಒಂದು ಶಾಲೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಫೀಸ್ ಇಲ್ಲ, ಖಾಸಗಿ ಶಾಲೆ ಅನುದಾನ ಶಾಲೆಯಲ್ಲಿ ಇಲ್ಲ, ಸ್ವಲ್ಪ ತಗೊಳ್ತಾರೆ ಕಾಣ್ತದೆ. ಜನರಿಂದ ಸಂಗ್ರಹವಾದಂಥ ಹಣದಿಂದ ಜಾಗವನ್ನು ಖರೀದಿ ಮಾಡ್ತಾರೆ. ಆ ಜಾಗವನ್ನು ಖರೀದಿ ಮಾಡಿ ದೊಡ್ಡ ಶಾಲೆಯನ್ನು ಕಟ್ತಾರೆ. ಅದು ಫೀಸ್ 1.5 ಲಕ್ಷ 2 ಲಕ್ಷ ತಗೊಳ್ತಾರೆ. ಇದು ಸಾಮಾನ್ಯ ಮನುಷ್ಯರಿಗೆ ಎಟಕದಂಥ ಪರಿಸ್ಥಿತಿಗೆ ತಗೊಂಡೋಗಿ ಇಟ್ಟಾಗ ನನ್ನ ಕೆಲವರು ಹೇಳ್ತಾರೆ, ಅವರು ಎಲ್ಲ ಕಡೆಯಲ್ಲಿ ಶಾಲೆ ಮಾಡಿ ಪೂರ ಎಲ್ಲರನ್ನೂ ಸಂಘಕ್ಕೆ ಸೇರಿಸ್ತಾರೆ ಅಂತ. ಸಂಘಕ್ಕೆ ಸೇರಿಸುವಷ್ಟು ಶಕ್ತಿ ಬೇಕಲ್ಲ ಆ ಶಾಲೆಗೆ ಮಕ್ಕಳನ್ನು ಕಳಿಸ್ಲಿಕ್ಕೆ. ಆದರೆ ಅದನ್ನು ಪ್ರಚಾರ ಮಾಡುವವರಷ್ಟು ಜನ ಇದ್ದಾರೆ ಅವರಿಗೆ. ಅವರಿಂದ ಅಲ್ಲ, ಅವರು ಏನು ಮಾಡ್ತಾ ಇದ್ದಾರೆ, ಅವರು ತಪ್ಪು ಮಾಡಿದ್ರು ಸಹ ಸರಿ ಅಂತ ಹೇಳುವಂಥದ್ದು. ಇವತ್ತಿನ ಒಂದು ಪರಿಸ್ಥಿತಿಯನ್ನು ನೀವು ತಗೊಳ್ಬೇಕು. ಗ್ಯಾಸಿಗೆ 993 ಜಾಸ್ತಿ ಆಯಿತು. ಕರ್ನಾಟಕದಲ್ಲಿ ಎಷ್ಟು? 3023. ನಾವು ಮಾತಾಡೋದಿಲ್ಲ ಅದ್ರ ಬಗ್ಗೆ, ಯಾರೂ ಮಾತಾಡ್ತಾ ಇಲ್ಲ. ಟಿವಿಯವರು ಯಾರು ಹೇಳುವುದೇ ಇಲ್ಲ. ಅವರಿಗೆ ಅಡ್ವರ್ಟೈಸ್ಮೆಂಟ್ ಸಿಕ್ಕೋದು ಕಮ್ಮಿ ಆಗ್ತದೆ. ನಾವು ಮಾಧ್ಯಮದ ಬಗ್ಗೆ ಹಿಂದೆ ಹೇಗಿತ್ತು, ಇವತ್ತು ಯಾವ ರೀತಿಯಲ್ಲಿ ಇದೆ ಅನ್ನೋದ್ರ ಬಗ್ಗೆ ಅರ್ಥ. ಯಾಕಂದರೆ ದೇ ವಾಸ್ ಅ ಟೈಮ್, ನಾನು ಮಂತ್ರಿಯಾಗಿದ್ದಾಗ ಒಂದು ಘಟನೆ ನಡೀತು. ಅದರಿಂದ ಪತ್ರಿಕೆಯಲ್ಲಿ ನನ್ನ ಫೋಟೋಸ್ ಆಗ್ತಾ ಇರಲಿಲ್ಲ. ಕಟ್ ಮಾಡ್ತಾ ಇದ್ರು, ಫೋಟೋ ಕಟ್ ಮಾಡಿ ಅದನ್ನು ಜೋಡಿಸಿ ಪತ್ರಿಕೆಯಲ್ಲಿ ಹಾಕ್ತಾ ಇದ್ರು, ಬಿಟ್ಟರೆ ನನ್ನ ಹೆಸರು ಸಹ ಬರ್ತಾ ಇರಲಿಲ್ಲ. ಆ ಒಂದು ಘಟನೆ ನಿಮ್ಮ ಬಗ್ಗೆ ಆಮೇಲೆ ಮಾತಾಡ್ತೀನಿ. ನಡೆದ ನಂತರ ನಾನು ಹಳ್ಳಿಗೆ ಹೋಗಿ ಭಾಷಣವನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಮಹಾತ್ಮ ಗಾಂಧಿಯವರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಭಾಷಣವನ್ನೇ ಮಾಡ್ಕೊಂಡು ಹೋಗಿದ್ದು. ಜನಕ್ಕೆ ಅವರ ಸ್ವರ ಮುಟ್ಟಿದೆ. ನಾನು ಸಹ ಅದೇ ರೀತಿಯಲ್ಲಿ ಹಳ್ಳಿಗೆ ಹೋಗಿ ಭಾಷಣವನ್ನು ಮಾಡ್ತೇನೆ ಅಂತ. ಇದನ್ನು ನಾವು ಮಾಡಬೇಕಾದದ್ದು ಕೆಲಸ. ಮಹಾತ್ಮ ಗಾಂಧಿಯವರು ಏನನ್ನು ಮಾಡಿದ್ರು ಅವತ್ತು, ಅವ್ರಿಗೆ ಓಡಾಡಲಿಕ್ಕೂ ವಿಮಾನ ಇರಲಿಲ್ಲ, ಟ್ರೈನ್ನಲ್ಲಿ ಓಡಾಡ್ತಾ ಇದ್ರು. ಉಡುಪಿಯಲ್ಲಿ ಬಂದು ವಾಸ್ತವ್ಯ ಇದ್ದದ್ದು ಹೆಚ್ಚಿನವರಿಗೆ. ಅವರು ಕಟ್ಪಾಡಿಯಲ್ಲಿ ಬಂದು ವಾಸ್ತವ್ಯ ಇದ್ರು ಅನ್ನೋದೇ ಗೊತ್ತಿಲ್ಲ ಮಹಾತ್ಮ ಗಾಂಧಿಯವರು. ಅದೇ ಶಣೈಯವರು ಯಾವುದು ಕಾಮತ್ ಕುಟುಂಬದಲ್ಲಿ ಅವರು ವಾಸ್ತವ್ಯ ಇದ್ದಂಥದ್ದು. ಸಿಂಡಿಕೇಟ್ ಬ್ಯಾಂಕ್ಲಿದ್ದು ಕೆಲವರು ಅವ್ರ ಬಂಧುಗಳು ಅಮೆರಿಕದಲ್ಲಿ. ಒಂದು ಆ ಮನೆಯಲ್ಲಿದ್ದ ಮಗು ಚಿನ್ನದ ಚೈನ್ ಹಾಕ್ಕೊಂಡು ಬಂದಾಗ ಮಹಾತ್ಮ ಗಾಂಧಿ ಕೇಳಿದ್ರಂತೆ, ಇದು ನಂಗೆ ಕೊಡ್ತೀಯಾ ಅಂತ, ದೇಶದ ಹೋರಾಟಕ್ಕೋಸ್ಕರ ನಂಗೆ ಕೊಡ್ತೀಯ ಅಂತ. ಆ ಮಗು ಚೈನನ್ನು ಬಿಚ್ಚಿಕೊಟ್ಟು ಅಂದಿನಿಂದ ಚಿನ್ನದ ಸರವನ್ನೇ ಹಾಕಲಿಲ್ಲ. ಇತ್ತೀಚೆಗೆ ತೀರಿ ಹೋದರು ಅವರು. ಡಾಕ್ಟರ್ ಶಾಂತಿ ಅಂತ ಅವ್ರ ಹೆಸರಿದೆ ಅಂತ ಕಾಣ್ತಾರೆ, ತೀರಿ ಹೋದರು. ಆದರೆ ಅಂಥ ಘಟನೆ ನಡೆದದ್ದು ಚರ್ಚೆ ಉಡುಪಿಯಲ್ಲಿ ಆಗ್ತಾ ಇಲ್ಲ. ಇದು ದೊಡ್ಡ ದುರಂತ. ಯಾಕಂದರೆ ಅಂಥ ಕುಟುಂಬಕ್ಕೆ ಸ್ವಾತಂತ್ರ್ಯ ದಿವಸದಂದಾದರೂ ಸಹ ಯಾರಾದರೂ ಕರೆದ ಸನ್ಮಾನವನ್ನು ಮಾಡುವಂಥ ಪರಿಸ್ಥಿತಿ ಆಗಬೇಕಾದಂಥ, ಅದು ಆಗ್ತಾ ಇಲ್ಲ. ನಾವು ಮಾಡುವಂಥದ್ದು ಯಾರು ಬಹಳಷ್ಟು ದುಡ್ಡನ್ನು ಮಾಡಿದ್ದಾರೆ ಅವರನ್ನು ವೇದಿಕೆಯಲ್ಲಿ ಕರೆದು ಕೂರಿಸೋ ಸನ್ಮಾನವನ್ನು ಮಾಡ್ತೇವೆ. ಬಿಟ್ಟರೆ ದುಡ್ಡು ಮಾಡದಿದ್ದವ್ರನ್ನು ನೀವು ಗುರುತ ಸಹ ಹಿಡಿಯೋದಿಲ್ಲ. ರಸ್ತೆಯಲ್ಲಿ ನೋಡ್ತಾ ಇದ್ದೀರಲ್ಲ. ನಿನ್ನೆ ಜಿಲ್ಲಾಧಿಕಾರಿಗಳ ಹತ್ರ ದೂರವಾಣಿಯಲ್ಲಿ ಮಾತಾಡಿದೆ ನಾನು. ಇದು ಸರಿಯಾ ಅಂತ ಕೇಳಿದೆ. ಇಡೀ ರಸ್ತೆಯಲ್ಲಿ ಫ್ಲೆಕ್ಸ್ ಹಾಕುವಂಥದ್ದು ಸರಿಯಾ? ನಾನು ಒಪ್ತೇನೆ. ಕಾರ್ಯಕ್ರಮದ 1 ದಿವಸ ಮುಂಚೆ ಅಥವಾ 2 ದಿವಸದ ಮುಂಚೆ ಹಾಕಿ ಮಾರನೇ ದಿವಸ ತೆಗೆಯುವಂಥ ಪರಿಸ್ಥಿತಿ ಇಲ್ಲದಿದ್ದರೆ ಅದನ್ನು ತೆಗಿಲಿಕ್ಕೆ ಖರ್ಚು ಯಾರು ಮಾಡೋದು? ಪುನಃ ಜಿಲ್ಲಾಡಳಿತ ಅಲ್ಲ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂತ ನಿನ್ನೆ ನಾನು ಮಾತಾಡಿದ್ದೆ. ಇದ್ರ ಬಗ್ಗೆ ನಾವು ಸಹ ಎಲ್ಲ ಕಡೆಯಲ್ಲಿ ಚರ್ಚೆ ಆಗಬೇಕು. ಯಾಕಂದರೆ ಇಂಥ ಒಂದು ವ್ಯವಸ್ಥೆ
ಅವರು ಪಬ್ಲಿಸಿಟಿಯನ್ನು ಕೊಟ್ಕೊಂಡು ಹೋಗ್ತಾರೆ, ನಾವು ಅದಕ್ಕೆ ಕೌಂಟರ್ ಮಾಡೋದೇ ಇಲ್ಲ ಯಾವುದಕ್ಕೂ. ಯಾಕಂದ್ರೆ ನಾಳೆ ನನಗೆ ತೊಂದರೆ ಆಗ್ತದೆ, ಚುನಾವಣೆಗೆ ನಿಂತು ನಂಗೆ ಓಟೆ ಹಾಕೋದಿಲ್ಲ ಅಂತ, ಅದು ಒಂದು ಭಯ ಇದೆ ನಮ್ಗೆ. ಹೌದು, NH ಅಲ್ಲಿ ಲೈಟಿಂಗ್ ಅದೆಲ್ಲವನ್ನ ಈಗ ಬ್ರಹ್ಮಾವರದಲ್ಲಿ ಒಂದು ಕ್ಲಬ್ನವರು ಮಧ್ಯದಲ್ಲಿ ಮೀಡಿಯನ್ ಮಧ್ಯದಲ್ಲಿ ಒಂದು ಬೋರ್ಡನ್ನು ಹಾಕಿದ್ದಕ್ಕೆ ಹಾಕ್ಬಾರ್ದು ತೆಗೀರಿ ಅಂತೇಳಿ ನಾನು ಬಿಡಲಿಲ್ಲ. ಆದರೆ ಇಡೀ ರಸ್ತೆಯಲ್ಲಿ ನ್ಯಾಷನಲ್ ಹೈವೇಯಲ್ಲಿ ಹಾಕ್ಲಿಕ್ಕೆ ಬಿಟ್ಟರೆ ಅದು ತೊಂದರೆ ಇಲ್ವಾ ಅಂತ ನಂದು ಪ್ರಶ್ನೆ ಅವರಿಗೆ. ಯಾವುದೋ ಒಂದು ಸಣ್ಣ ಬೋರ್ಡ್ ಇದ್ದದಕ್ಕೆ ನಿಮ್ಮದು ಚರ್ಚೆ ಆದರೆ ಅವರು ಮಾಡಿದಂಥದ್ದು ಸರಿ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗ್ತದೆ ಅಂತ ಹೇಳ್ತಾ, ಹಿಂದೊಮ್ಮೆ ಒಡ್ಡಸಿ ರಘುರಾಮ್ ಶೆಟ್ಟರು, ನಾನಾಗ ಶಾಸಕನಾಗಿರಲಿಲ್ಲ, ಮಂತ್ರಿ ಆಗಿರಲಿಲ್ಲ, ನಮ್ಮ ಮನೆಗೆ ಬೆಳಿಗ್ಗೆ ಬಂದರು. ಈ ಜಯಪ್ರಕಾಶ್ ನಿಂಗೆ ಬುದ್ಧಿ ಇಲ್ವಾ ಕೇಳಿದರು. ಏನು ಅಂತ ಕೇಳಿದೆ. ಈ ಡೀಮ್ಡ್ ಯೂನಿವರ್ಸಿಟಿ ಅಂತ, ಜೀವರಾಜ್ ಅಳವ ಎಜುಕೇಷನ್ ಮಿನಿಸ್ಟ್ರು, ಈ ಡೀಮ್ಡ್ ಯೂನಿವರ್ಸಿಟಿ ಅಂತ ಮಾಡ್ತಾರಲ್ಲ, ಅದರಿಂದ ತೊಂದರೆ ಯಾರಿಗೆ ಗೊತ್ತುಂಟಾ ಕೇಳಿ. ಹಿಂದುಳಿದವರಿಗೆ ತೊಂದರೆ ಆಗ್ತದೆ, ಯಾಕಂದ್ರೆ ಅವ್ರ ಹತ್ರ ಕಾಲೇಜ್ಗಳೇ ಇಲ್ಲ, ಡೀಮ್ಡ್ ಯೂನಿವರ್ಸಿಟಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾರ ಹತ್ರ ಇದೆ ಅವರು ಬೇಕಾದಾಗಿ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ ಅನ್ನುವಂಥ ಮಾತನ್ನು ಅವತ್ತು ಹೇಳಿದರು ಅವರು. ನಾನು ಅವ್ರನ್ನ ಕರೆದು ಹೋಗುವ ಅಂತ ಹೇಳಿದ್ದೆ. ಜೀವರಾಜ್ ಅವರ ಮನೆಗೆ ಹೋದೆ. ಅವ್ರ ಹತ್ರ ಚರ್ಚೆಯನ್ನು ಮಾಡುವ, ಇಲ್ಲ ರಘುವಣ್ಣ ನಾವು ತೀರ್ಮಾನ ತಗೊಂಡಾಯ್ತು ಅಂತ ಹೇಳಿದ್ರು. ಆಗ ಇನ್ನೊಬ್ಬರು ಶಾಸಕರು ನಮ್ಮೊಟ್ಟಿಗೆ ಮಂತ್ರಿ ಆಗಿದ್ದರು, ಅವರು ಬಂದರು. ಏನು ವಿಷಯ ಅಂತ ಕೇಳುವಾಗ ಇದು ಡೀಮ್ಡ್ ಯೂನಿವರ್ಸಿಟಿ ಮಾಡಬಾರ್ದು, ತಪ್ಪಾಗ್ತದೆ ಅಂತ ರಘುರಾಮ್ ಶೆಟ್ಟಿ ಹೇಳಿದರು. ಇಲ್ಲ ನಾವು ತೀರ್ಮಾನ ತಗೊಂಡು, ಯಾಕಂದ್ರೆ ಅವ್ರದ್ದು ಕಾಲೇಜ್ ಇತ್ತು, ಮಾಡಲೇಬೇಕು ಅಂತೇಳಿ. ಅದಕ್ಕೆ ಇವರು ಹೇಳಿದರು, ನಿಮ್ಮಂಥವರು ಶಾಸಕರಾದದ್ದು, ಮಂತ್ರಿ ಆದದ್ದು ನಮ್ಮ ದುರ್ದೈವ ಅಂತೇಳಿ. ಆ ರೀತಿ ನೇರವಾಗಿ ಹೇಳುವಂಥ ವ್ಯಕ್ತಿಗಳು ಇವತ್ತಿಲ್ಲ. ಅಂಥ ವ್ಯಕ್ತಿಗಳ ಇದ್ದಿದ್ದರೆ ಈ ರೀತಿಯಾಗಿ ಪ್ರತಿಯೊಂದು ನಾವು ಎಲ್ಲರೂ ಆಲೋಚನೆ ಮಾಡುವುದು, ಮುಂದೇನು ಮಾಡಬೇಕು, ಮುಂದೆ ಚುನಾವಣೆ ಗೆಲ್ಲೋದು ಹೇಗೆ ಅಂತ ಆಲೋಚನೆ ಬಿಟ್ಟರೆ, ವಾಸ್ತವಾಂಶವನ್ನು ಜನರಿಗೆ ತಿಳಿಸಿ ಅವರನ್ನು ಬದಲಾವಣೆಯನ್ನು ಮಾಡಿ ನಮಗೆ ಮತವನ್ನು ಗಳಿಸುವಂಥ ಪ್ರಯತ್ನ ಎಲ್ಲಿಯೂ ನಡೀತಾ ಇಲ್ಲ. ಅದ್ರ ಬಗ್ಗೆ ನಾವು ಚರ್ಚೆ ನಡೆಸದೇ ಇದ್ರೆ ಏನು ಮಾಡಬೇಕು ಅನ್ನುವಂಥದ್ದು ಕೇವಲ ನಾವು ಹೋಗಿ ನಾವು ಒಂದು 60 ಜನ ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದರೆ ಸಾಕಾಗೋದಿಲ್ಲ. ನೀವು ವಾಪಸ್ ಹೋದವರು, ನೀವು ಕಾರವಿಕೆರೆಯಲ್ಲಾದರೆ ನೀವು ಹೋಗಿ ನಿಮ್ಮವ್ರ ಹತ್ರ ಮಾತಾಡಬೇಕು. ಒಬ್ಬೊಬ್ಬರು ಒಂದೊಂದು ಕಡೆ ಇಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡದೇ ಇದ್ದರೆ, ನೀವು ಮರಾಠಿ ಸಂಘದಲ್ಲಿ ಹೋಗಿ ಕೂತು ಮಾತಾಡ್ಲಿಕ್ಕೆ ಶುರು ಮಾಡಬೇಕು. ಕೇವಲ ನಾನು ಒಂದು ಕಡೆಯಲ್ಲಿ ಭಾಷಣ ಮಾಡುವಾಗ ಭಜನೆ ಬಗ್ಗೆ ಮಾತಾಡಿ, ನಾನು ಮಾತಾಡ್ತಾ ಹೇಳಿದೆ, ವೇದಿಕೆಯಲ್ಲಿ ಕೂತವ್ರು ಯಾರು ಮಕ್ಕಳು ಹೋಗುದಿಲ್ಲ ಅಂತ ಹೇಳಿದ್ರು ಭಜನೆಗೆ. ನಿಮ್ಮ ಮಕ್ಕಳು ಭಜನೆಗೆ ಹೋಗ್ಬೇಕು, ನಮ್ಮ ಮಕ್ಕಳು ಭಜನೆ ಕಳಿಸೋದಿಲ್ಲ ನಾವು. ಯಾಕಂದ್ರೆ ನಿಮ್ಮ ಮಕ್ಕಳು ನಮ್ಮ ಮಕ್ಕಳೊಟ್ಟಿಗೆ ಸ್ಪರ್ಧೆ ಮಾಡುವ ಪರಿಸ್ಥಿತಿಗೆ ಬರಬಾರದು ಅಂತ ಹೇಳಿ ಅದನ್ನು ಹೇಳಿದಕ್ಕೆ ನನ್ನ ಮೇಲೆ ಪ್ರಾರಂಭ ಆಗಿ ಆಯಿತು. ಅಡ್ಡಿಲ್ಲ ಅಂತ ಹೇಳಿದೆ. ಯಾಕಂದ್ರೆ ಇದನ್ನೆಲ್ಲ ನಾವು ಸಹಿಸ್ಕೊಳ್ಳದೇ ಇದ್ದರೆ ಬದಲಾವಣೆಯನ್ನು ಮಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅನೇಕ ವಿಷಯಗಳು ಹೇಳಬೇಕು ಹೇಳಬಾರ್ದು ಅಂತ ನಾವು ಆಲೋಚನೆ ಮಾಡ್ತಾ ಕೂತಿದ್ರಿ. ಯಾರು ಹೇಳುವವರಿಂದ ಇದ್ದರೆ ಬದಲಾವಣೆ ತರಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾ, ಅಂಬೇಡ್ಕರ್ ಅವರು 26ನೇ ನವೆಂಬರ್ 1949ರಂದು ಸಂವಿಧಾನವನ್ನೇನು ಪ್ರೆಸೆಂಟ್ ಮಾಡಿದ್ರು, ಅವತ್ತು ಒಂದು ಮಾತನ್ನು ಹೇಳಿದರು, ನಾವು ಇವತ್ತು ಸಂವಿಧಾನವನ್ನು ಕೊಟ್ಟಿದ್ದೇವೆ, ಆದರೆ ಅದು ಅಂತಿಮ ಅಲ್ಲ. ವಿ ಆರ್ ಎಂಟರಿಂಗ್ ಇನ್ ಟು ಅನ್ ಎರಾ ಆಫ್ ಕಾಂಟ್ರಡಿಕ್ಷನ್ಸ್ ಅಂತ ಹೇಳ್ತಾರೆ. ಅದು ಯಾರು ಅರ್ಥ, ಈಗ ನಾವು ಇರ್ತಾ ಇರುವಂಥದ್ದು ಇನ್ ಎರಾ ಆಫ್ ಕಾಂಟ್ರಡಿಕ್ಷನ್ಸ್. ಯಾವ ಒಂದು ಹಂತದಿಂದ ಅಭಿವೃದ್ಧಿಗೆ, ಬದಲಾವಣೆಗೆ ತಂದಿಟ್ಟಿತ್ತು, ಅದರಿಂದ ಒಂದು ಸ್ಟೆಪ್ ಮುಂದೆ ಹೋದವರು 2 ಸ್ಟೆಪ್ ಹಿಂದೆ ಹೋಗ್ತಾ ಇದ್ದೇವೆ ಇವತ್ತು. ಅದರ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ರೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡದೇ ಇದ್ದರೆ, ಅಂಬೇಡ್ಕರ್ ಕೊಟ್ಟಂಥ ಒಂದು ಸಂವಿಧಾನ ಇದೆಯಲ್ಲ, ಆರ್ಟಿಕಲ್ 15, 16ನಲ್ಲಿ ಮೀಸಲಾತಿಯ ಬಗ್ಗೆ, ಮೀಸಲಾತಿಯಿಂದ ನಾನು ಪ್ರೊಫೆಸರ್ ಆದೆ ಅಂತ ಹೇಳಿದರು. ಬೇರೆಯವ್ರ ಹತ್ರ ಕೇಳಿದ್ರೆ ನಾನು ಮೆರಿಟ್ನಲ್ಲೇ ಬಂದಿದ್ದೆ ಅಂತ ಹೇಳ್ತಾ ಇದ್ರು. ಮೀಸಲಾತಿಯಲ್ಲಿ ಬಂದದ್ರ ಬಗ್ಗೆ ಅವರು ಗೌರವ ಪಡ್ತಾರೆ. ಯಾಕಂತ ಹೇಳಿದರೆ, ನಾವೊಂದು ಸಮಾಜವನ್ನು ಕಟ್ಟಲಿಕ್ಕೆ ಮೀಸಲಾತಿ ಅಗತ್ಯ ಇದೆ ಅನ್ನೋದ್ರ ಬಗ್ಗೆ ಅವರೊಂದು ಹೇಳಿದರು.
ನನಗೊಂದು ಅವಕಾಶ ಸಿಕ್ಕಿತ್ತು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷನಾಗಿ. ಆದರೆ ಆ ರಿಪೋರ್ಟನ್ನು ಕೊಟ್ಟು ಎಕ್ಸೆಪ್ಟ್ ಮಾಡ್ತಾರಂತ ಎಲ್ಲ ಆಗಿತ್ತು. ಆದರೆ ಮೇಲ್ವರ್ಗದ 2 ಜಾತಿಯವರು ನಮ್ಮದು ಸಂಖ್ಯೆ ಕಮ್ಮಿ ಆಯಿತು ಅಂದರೆ ಜಗಳದಲ್ಲಿ ಅದು ಎಕ್ಸೆಪ್ಟೇ ಆಗಲಿಲ್ಲ. ಕೊನೆಗೂ ಅದು ರಿಜೆಕ್ಟೂ ಆಗಲಿಲ್ಲ, ಎಕ್ಸೆಪ್ಟೂ ಆಗಲಿಲ್ಲ. ಆದರೆ ಈಗ ಪುನಃ ಸರ್ವೆಯನ್ನು ಮಾಡಿದ್ದಾರೆ, ಅಲ್ಲಿಯೂ ಗೊಂದಲ ಇದೆ. ಅದು ಏನು ಎಕ್ಸೆಪ್ಟ್ ಆಗ್ತದೆ ಅಂತ ಈ ಜಾತಿಯ ಸಮಸ್ಯೆಗಳಿದೆಯಲ್ಲ, ಅದನ್ನು ಪರಿಹಾರ ಮಾಡಬೇಕಾದ್ರೆ ಸಮಾಜವನ್ನು ಕಟ್ಟಬೇಕು ಅಂತ ಬಸವಣ್ಣವರು ಹೇಳಿದ್ರು, ಜ್ಯೋತಿಬಾ ಫೂಲೆ ಅವರು ಅದ್ರ ಬಗ್ಗೆ ನಾರಾಯಣ್ ಗೌರ್ ಅವರು ಹೋರಾಟವನ್ನು ಮಾಡಿದರು. ಆದರೆ ಬಸವಣ್ಣನವರು ಏನು ಚರ್ಚೆಯನ್ನು ಶುರು ಮಾಡಿದರು, ಬೇರೆ ಬೇರೆ ಜಾತಿಯಲ್ಲಿದ್ದವರನ್ನು ಸೇರಿಸಿದ್ರು. ಆದರೆ ಒಂದು ನನಗೆ ಈಗ ಗೊಂದಲ ಉಂಟಾದದ್ದು ಯಾವುದರಲ್ಲಿ ಅಂದರೆ, ಅಲ್ಲಿ ಲಿಂಗಾಯತ ಗಾಣಿಗ, ಲಿಂಗಾಯತ ಕ್ಷೌರಿಕ ಎಲ್ಲ ಇದೆಯಲ್ಲ, ಅದನ್ನು ಆ ಒರಿಜಿನಲ್ ಜಾತಿಯನ್ನು ತೆಗಿಲಿಲ್ಲ ಅವರು. ಅಲ್ಲಿಂದ ಪುನಃ ಗೊಂದಲ ಇದೆ ಅಲ್ಲೀಗ. ಅವರು ನಮಗೆ ಗಾಣಿಗ ಇದಕ್ಕೆ ಸರ್ಟಿಫಿಕೇಟ್ ಕೊಡಿ, ಕ್ಷೌರಿಕ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳಿದ್ರೆ ಕೋರ್ಟ್ನವರು ಅದಕ್ಕೆ ಒಂದು ಕಡೆಯಲ್ಲಿ ಗಾಣಿಯಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಈ ಗೊಂದಲಗಳನ್ನು ಸೃಷ್ಟಿಯಾದದ್ದನ್ನು, ಯಾವುದನ್ನ ಜಾತ್ಯತೀತ ಸಮಾಜವನ್ನು ಮಾಡಬೇಕು ಅಂತ ಬಸವಣ್ಣವರು ಹೊರಟರು, ಅದೇ ಒಂದು ಜಾತಿಯಾಗಿ ಪರಿಣಾಮ ಅಲ್ವಾ? ಅದನ್ನ ಈ ನಾರಾಯಣ್ ಗೌರ್ ಅವರು ಎಲ್ಲ ಸಮಾಜವನ್ನು ಸರಿ ಮಾಡಬೇಕು ಅಂತ ಹೊರಟ್ರಲ್ಲ, ಈಗ ಇಲ್ಲಿಯೂ ಹಾಗೆ ಆಗ್ತಾ ಇದೆ ಕಾಣ್ತದೆ. ಅವರನ್ನು ಒಂದು ಜಾತಿಯ ಗುರು ಅಂತ ಎಣಿಸಲೇಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲರೂ ಅದನ್ನು ಒಪ್ಪಿ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಅದನ್ನು ಉಪಯೋಗ ಮಾಡದೇ ಇದ್ದರೆ ಮತ್ತಿನ್ನೊಂದು 4 ಜಾತಿ ಜಾಸ್ತಿ ಆಗ್ತದೆ. ಈಗ ಹಿಂದೂ, ಮುಸ್ಲಿಂ, ಕ್ರೈಸ್ತರ ಬಗ್ಗೆ ಚರ್ಚೆ ಆಗ್ತಿದೆ. ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಒಂದು ಹುಡುಗಿ ಭಾಷಣವನ್ನು ಮಾಡ್ತಾಳೆ. ಸಂವಿಧಾನ ಬಗ್ಗೆ ಭಾಷಣವನ್ನು ಮಾಡಲಿಕ್ಕೆ ಎಲ್ಲ ಮಕ್ಕಳನ್ನು ಕರೆದಾಗ ಅನನ್ಯ ನೇಗಿ ಅಂತ ಒಂದು ಹುಡುಗಿ ಭಾಷಣವನ್ನು ಮಾಡ್ತಾ, ತಾವು ಕೇಳಿದಿರ ಇಲ್ಲೋ, ನಮಗೆ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಅವ್ರು ಎಲ್ಲಿಯೂ ವಿ ದ ಮುಸ್ಲಿಮ್ಸ್, ವಿ ದ ಹಿಂದೂಸ್, ವಿ ದ ಸಿಖ್ಸ್ ಅಂತ ಹೇಳಿಲ್ಲ. ವಿ ದ ಪೀಪಲ್ ಆಫ್ ಇಂಡಿಯಾ ಎಲ್ಲಾ ಜಾತಿಯವರನ್ನು ಸೇರಿಸಿ ಅವ್ರದ್ದು ಒಂದು ಸಂವಿಧಾನವನ್ನು ಕೊಟ್ಟದ್ದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಅದಾಗ್ತಾ ಇಲ್ಲ. ಕೇವಲ ಹಿಂದೂ ಅಂತ ಹೇಳಲಿಲ್ಲ, ಮುಸ್ಲಿಂ ಅಂತ ಹೇಳಲಿಲ್ಲ, ಕ್ರಿಶ್ಚಿಯನ್ ಅಂತ ಹೇಳಲಿಲ್ಲ, ಅಥವಾ ಬುದ್ಧಿಸಂ ಬಗ್ಗೆ. ಅಂಬೇಡ್ಕರ್ ಅವರು ಕೊನೆಗೆ ನಾನು ಹಿಂದೂವಾಗಿ ಸಾಯೋದಿಲ್ಲ ಅಂತ ಬುದ್ಧಿಸಂಗೆ ಸೇರಿಬಿಟ್ರು. ಮೊನ್ನೆ ಕೋರ್ಟ್ನವರು ಇನ್ನೊಂದು ತೀರ್ಪನ್ನು ಕೊಡ್ತಾರೆ. ಪರಿಶಿಷ್ಟ ಜಾತಿಯವರು ಕ್ರಿಶ್ಚಿಯಾನಿಟಿಗೆ ಸೇರಿದರೆ ಅವರಿಗೆ ಒರಿಜಿನಲ್ SC ಜಾತಿಯವರಿಗೆ ಸಿಕ್ಕಂಥದ್ದು ಸೌಲಭ್ಯಗಳು ಸಿಗೋದಿಲ್ಲ, ಮತ್ತೆ ರಕ್ಷಣೆಯೂ ಸಿಗೋದಿಲ್ಲ ಅಂತ. ಹಾಗಾದ್ರೆ ಅವರಿಗೆ ಮಾತ್ರ ಸಿಕ್ಕಿದವರು ಯಾರಿಗೂ ಸಿಕ್ಕಬಾರ್ದಲ್ವಾ? ಅವ್ರಿಗೆ ಮಾತ್ರ ಸಿಕ್ಕಬಾರ್ದು, ಬೇರೆಯವ್ರಿಗೆ ಸಿಕ್ಬೇಕು ಅಂತ ಹೇಳಿದರೆ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಚರ್ಚೆ. ಆದ್ರೆ ಕೋರ್ಟ್ನ ಬಗ್ಗೆ ಮಾತಾಡ್ಲಿಕ್ಕೆ ಎಲ್ಲರೂ ಹೆದರ್ತಾರೆ ಅಲ್ವಾ? ಇವೆಲ್ಲವನ್ನ ನಾವು ಕೂತು ಇಂಟ್ರಾಕ್ಟ್ ಮಾಡಬೇಕಾಗ್ತದೆ. ಇಂಟ್ರಾಕ್ಷನ್ ಆಗದೇ ಇದ್ದರೆ ಬಹಳ. ಮೊನ್ನೆ ಇನ್ನೊಬ್ರು ಮಾತಾಡಿದ್ದನ್ನು ಕೇಳಿದೆ. ತಮಿಳುನಾಡಿನಲ್ಲಿ ಹಿಂದೂ ಮುಸ್ಲಿಂ ದೊಡ್ಡ ಗೊಂದಲ ಇಲ್ಲ, ಕೇರಳದಲ್ಲಿ ಇಲ್ಲ. ಯಾಕೆ ಅಂತ ಅವರು ಉತ್ತರ ಹೇಳ್ತಾರೆ. ಮೊಘಲರ ಆಡಳಿತವೇ ಇರಲಿಲ್ಲ ಅಂತ ಹೇಳಿ ಕೇರಳದಲ್ಲಿ ಅದಕ್ಕೋಸ್ಕರ ಅವರಿಗೆ ಆ ಸಮಸ್ಯೆ ಉದ್ಭವ ಆಗಲಿಲ್ಲ. ಅಲ್ಲಿ ಹೋದಾಗ ನೋಡ್ತೇನೆ, ನಾನು ಹೋಗಿದ್ದೆ, ಒಂದು 10 ದಿವಸ ಇದ್ದೆ. ಅಲ್ಲಿ ಯಾವ ಜಾತಿ ಆದರೂ ಸಹ ಅವರು ತಮಿಳೇ ಮಾತಾಡ್ತಾರೆ. ಭಾಷೆಯನ್ನು ಒಟ್ಟುಗೂಡಿಸಿದೆ ಅದು. ಕೇರಳದಲ್ಲಿಯೂ ಅಷ್ಟೇ, ಎಲ್ಲರೂ ಮಲಯಾಳಮೇ ಮಾತಾಡ್ತಾರೆ. ಈ ಭಾಗದಲ್ಲಿ ಮಲ್ಬಾರೀಸ್ ಬಿಟ್ರೆ ಬೇರೆ ಎಲ್ಲ ಭಾಗದಲ್ಲಿ ಸಹ ಅವರು ಮಲಯಾಳಂ ಮಾತಾಡೋದ್ರಿಂದ ಹೊಂದಾಣಿಕೆ ಬಹಳ ಇದೆ ಅಲ್ಲಿ ಅನ್ನುವಂಥದ್ದನ್ನು ಹೇಳ್ಕೊಳ್ತಾ, ಈ ಒಂದು ಮೀಸಲಾತಿ, ಮಹಿಳಾ ಮೀಸಲಾತಿಯ ಬಗ್ಗೆ ಮಾತಾಡಿದರು.
2023 ಪಾಸ್ ಆದದ್ದು ಪುನಃ ಯಾಕೆ ಬರಬೇಕು? ಎರಡೆರಡು ಸಲ ಪಾಸ್ ಮಾಡ್ತಾರೆ ಸಂವಿಧಾನದಲ್ಲಿ. ಅವರಿಗೆ ಬೇಕಾದದಿಷ್ಟೇ, ಡಿಲಿಮಿಟೇಷನ್ ಮಾಡಬೇಕಿತ್ತು, ಅದಕ್ಕೆ ಇದನ್ನು ಸೇರಿಸಿದ್ರು ಬಿಟ್ಟು ಬೇರೆ ಯಾವುದಕ್ಕೂ ಅಲ್ಲ. ಬೇರೆ ಯಾವ ಉದ್ದೇಶ ಅವರಿಗೆ ಅದು ಸೇರಿಸ್ಬೇಕು, ಇದು ಆಗ್ಲೂಬಾರ್ದು. ಅಪಾದನೆ ವಿರೋಧ ಪಕ್ಷದ ಮೇಲೆ ಹಾಕ್ಬೇಕಿತ್ತು, ಅಷ್ಟು ಬಿಟ್ಟು ಬೇರೆ ಏನೂ ಅಗತ್ಯ ಇರಲಿಲ್ಲ ಅವರಿಗೆ. 23ರಲ್ಲಿ ಪಾಸ್ ಆದ ಮೇಲೆ ಪುನಃ 26ಕ್ಕೆ ಅದನ್ನು ಸೇರಿಸಿ ಇನ್ನೊಂದು ಅಮೆಂಡ್ಮೆಂಟಿಗೆ ಯಾಕೆ ತರಬೇಕಿತ್ತು? ಅಗತ್ಯ ಇರಲಿಲ್ಲ. ಅವರಿಗೆ ಬೇಕಾದದ್ದು ನಾವು ಮಾಡ್ಲಿಕ್ಕೆ ಹೋಯಿತು, ವಿರೋಧ ಪಕ್ಷರು ನಮಗೆ ಬಿಡಲಿಲ್ಲ ಮಾಡಲಿಕ್ಕೆ ಅಂತ. ಅದಕ್ಕೆ ಅಮೆರಿಕದ ಒಂದು ಪ್ರೆಸಿಡೆಂಟು, ಔಟ್ ಗೋಯಿಂಗ್ ಪ್ರೆಸಿಡೆಂಟ್, ಹೊಸ ಪ್ರೆಸಿಡೆಂಟ್ ಬರುವವರಿಗೆ 2 ಕವರ್ ಕೊಟ್ರಂತೆ. ಅದರಲ್ಲಿ ಫಸ್ಟ್ ನಿಮಗೆ ಸಮಸ್ಯೆ ಬಂದಾಗ ಈ ಕವರ್ ಓಪನ್ ಮಾಡಿ 1 ಅಂತ ಬರೆದಿತ್ತು. 2ನೇ ಸಮಸ್ಯೆ ಬಂದಾಗ ಇದನ್ನು, ಅದರಲ್ಲಿ ಫಸ್ಟ್ ಸಮಸ್ಯೆ ಬಂದ ಕೂಡಲೇ ಓಪನ್ ಮಾಡಿ ನೋಡು, ಬ್ಲೇಮ್ ದ ಪ್ರೀವಿಯಸ್ ಗವರ್ಮೆಂಟ್ ಅಂತ, ಹಿಂದಿನ ಸರ್ಕಾರವನ್ನು ದೂಷಣೆಯನ್ನು ಮಾಡುವಂತ. ಎಲ್ಲದಕ್ಕೂ ಅವ್ರ ಜವಾಬ್ದಾರಿ, ನಾವಲ್ಲ, ಅವರೆಲ್ಲ ಮಾಡಿಟ್ಟು ಹೋಗಿ ಹಾಳು ಮಾಡಿ ಹೋಗಿದ್ದಾರೆ ಅಂತ. ಈ ಸರ್ಕಾರ ಆಗಲಿಲ್ಲ. ಮನಮೋಹನ್ ಸಿಂಗ್ ಅವರು ಒಳ್ಳೇದನ್ನು ಮಾಡಿದ್ದನ್ನ ನಾವ್ಯಾರು ಹೇಳಲಿಲ್ಲ, ಅವರ ಫೋಟೋವನ್ನು ಹಾಕ್ಲಿಕ್ಕೆ ತಯಾರಿರಲಿಲ್ಲ ನಾವು. ಯಾವ ಫ್ಲೆಕ್ಸ್ನಲ್ಲಿ ಹಾಕಿದೆ? ಹಾಕಿಲ್ಲ, ಇಲ್ಲ. ಆದರೆ ಆ ಮನುಷ್ಯ ಕೊನೆಯ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ, ಹಿಸ್ಟ್ರಿ ವಿಲ್ ಬಿ ಕೈಂಡರ್ ಟು ಮೀ ಅಂತ ಹೇಳಿ ಹೋಗ್ತಾರೆ. ಅವ್ರು ಸತ್ತ ಮೇಲೆ ಎಲ್ಲ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಅವ್ರು. ಅದಕ್ಕೆ ನಾನು ನನ್ನ ಸ್ನೇಹಿತೊಬ್ರು ಸತ್ತಾಗ ಒಂದು ಮಾತನ್ನು ಹೇಳಿದೆ, ಇಫ್ ಐ ಆಮ್ ಟು ಗೆಟ್ ಫೇಮ್ ಆಫ್ಟರ್ ಮೈ ಡೆತ್ ಐ ವುಡ್ ರೈದರ್ ವೆಯ್ಟ್ ಫಾರ್ ಇಟ್ ಅಂತ. ನನಗೆ ಸಾಯೋ ಅಗತ್ಯ ಇಲ್ಲ, ಅರ್ಜೆಂಟು, ನೀವು ಹೋಗ್ಲಿಕ್ಕೋಸ್ಕರ ನಾನು ಸಾಯೋದಿಲ್ಲ ಅಂತ ಹೇಳಿದ್ದೇನೆ. ಇದು ಏನಾಗ್ತಾ ಇದೆ ಅಂದರೆ, ನಾವು ಮಾಡಿದ ಕೆಲಸವನ್ನು ನಾವು ಇದ್ದಾಗ ಹೇಳುವುದಿಲ್ಲ, ನಾವು ಸತ್ತ ಮೇಲೆ ಹೊಡುದು ನಮ್ಮನ್ನು. ಇದೊಂದು ಪರಿಸ್ಥಿತಿ ಬಂದು ಹೋಗಿದೆ. ಯಾಕೆ ಈಗ ನಮ್ಮವರು ಮಾಡಿದ ಕೆಲಸವನ್ನು ನೀವು ಯಾಕೆ ಹೇಳುವುದಿಲ್ಲ ಅನ್ನುವಂಥದ್ದು ಯಾವುದೇ ಈಗ ಶುರುವಾಗಿದೆ. ಇಂದಿರಾ ಗಾಂಧಿ ಮಾಡಿದ್ದನ್ನು ಹೇಳ್ತೇವೆ, ಮನಮೋಹನ್ ಸಿಂಗ್ ಅವರು ಮಾಡಿದ್ದನ್ನು ಹೇಳಿದರೆ, ನರಸಿಂಹ ಅವರು ಮಾಡಿದ್ದನ್ನು ಹೇಳ್ತೇವೆ. ಆದರೆ ನೆಹರು ಅವರಿಗೆ ಪಾರ್ಲಿಮೆಂಟ್ನಲ್ಲಿ ಕಾಯಮಾಗಿ ಟೀಕೆಯನ್ನು ಮಾಡ್ತಾ ಇದ್ದಾರಲ್ಲ, ಅದನ್ನು TMC ಅವರು ಹೇಳಿದರು. ಬಜೆಟ್ನಲ್ಲಿ ಮಾತಾಡುವಾಗ ಈ ಬಜೆಟ್ ಮೇಲೆ ಮಾತಾಡಿ ಅನ್ನೋದಕ್ಕೆ ಅಭಿಷೇಕ್ ಬ್ಯಾನರ್ಜಿ ಹೇಳ್ತಾರೆ, ನೆಹರು ಅವರು ಅಷ್ಟು ವರ್ಷದ ಹಿಂದೆ ಮಾಡಿದ್ದನ್ನ ನೀವೀಗ ಟೀಕೆ ಮಾಡ್ಲಿಕ್ಕೆ ಬಿಡ್ತೀರಿ, ಆದರೆ ಇವತ್ತು ಅವ್ರು ಮಾಡಿದ ತಪ್ಪನ್ನು ಹೇಳಿದ ಕೂಡಲೇ ಹಿಂದೆದು ಅಂತ ಹೇಳ್ತೀರಾ ಅಂತ, ಹಿಂದಿನ ಬಜೆಟ್ ಅಂತ ಹೇಳ್ತೀರಾ ಅಂತ. ಅದನ್ನ ನಮ್ಮವರು ಅರ್ಥವನ್ನು ಮಾಡಿಕೊಂಡು ಎಲ್ಲ ಕಡೆಯಲ್ಲಿ ಕೇವಲ ಇಲೆಕ್ಷನ್ ಓಟ್ ಕೇಳೋದು ನಮ್ಮ ಕೆಲಸ ಅಲ್ಲ, ನಮಗೆ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ಬಹಳ ಮುಖ್ಯ ಅಂತ ನಾನು ಕಾಣ್ತೇನೆ. ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಯಾಕಂತ ಹೇಳಿದರೆ, ಅಮೆರಿಕದಲ್ಲಿ ಇಂಡಿಪೆಂಡೆನ್ಸ್ ಬಂದಾಗ ಒಂದು ಡಿಕ್ಲರೇಷನ್ ಮಾಡ್ತಾರೆ. ಇದರ ಜವಾಬ್ದಾರಿ, ಒಂದು ವೇಳೆ ಜನ ಆಯ್ಕೆ ಮಾಡಿದಂಥ ಸರ್ಕಾರ ಕೆಟ್ಟ ಸರ್ಕಾರ ಆದರೆ ಅದನ್ನು ತಿದ್ದಲಿಕ್ಕೆ ಮತ್ತು ಅಳಿಸ್ಲಿಕ್ಕೆ ಜನರ ಹಕ್ಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಹಕ್ಕಿ ಕಳ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದು ಮುಟ್ಟಿದೆ. ನಾವು ಯಾರು ಮಾತಾಡ್ತಾರೆ? ಇಲ್ಲ, ನಾನು ಎಲ್ಲರೂ ಮಾತಾಡಿದ್ರೆ ಅವ್ರು ಹೋಗಿ ಹೇಳಿ ನನಗೆ ಏನಾದರೂ ತೊಂದರೆ ಆಗ್ತದಂತ, ನನಗೆ ಪೋಸ್ಟಿಗೆ ತೊಂದರೆ ಆಗ್ತದ. ನಮ್ಮ ಲೀಡರ್ಸ್ ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳಬೇಕು. ಅದಕ್ಕೆ ನನ್ನ ಆಫೀಸ್ನಲ್ಲಿ ಒಂದು ಬೋರ್ಡ್ ಹಾಕಿದೆ. ನಾನು ಹಿಂದೆಯೂ ಹೇಳಿದ್ದೆ, ತಪ್ಪನ್ನು ತಪ್ಪಂತ ಹೇಳಿದೆ ತಪ್ಪಾದರೆ ನಿರಂತರವಾಗಿ ತಪ್ಪನ್ನು ಮಾಡ್ತೇನೆ ಅಂತ ಹೇಳಿದ್ದೇನೆ. ಅದನ್ನು ನೀವೆಲ್ಲರೂ ಅಭ್ಯಾಸವನ್ನು ಮಾಡಿ ಎಲ್ಲ ನಾಯಕರನ್ನು ತಿರ್ಲಿಕ್ಕೆ ಸಾಧ್ಯ ಆಗ್ತದೆ, ಎಲ್ಲ ಕಡೆಯಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ನಾವು ಕೇವಲ ನಾವು ಮಾಡಿದ್ದನ್ನು ನಾನೇ ಮಾಡಿದ್ದನ್ನು ಹೊಗಳ್ಕೊಂಡು ಹೋಗೋದಿಲ್ಲ. ನನಗೆ ನಾನು ಮಾಡಿದ್ದನ್ನು ಹೇಳಲಿಕ್ಕೆ ಆಗೋದಿಲ್ಲ. ನಾನು ಮಾಡಿದ್ದನ್ನು ಬೇರೆಯವರು ಹೇಳಿದರೆ ನಮ್ಮೆಲ್ಲರಿಗೂ ಕ್ರೆಡಿಟ್ ಅಂತ ಭಾವನೆಯಿಂದ ಕೆಲಸವನ್ನು ಮಾಡಬೇಕಾಗ್ತದೆ ಅಂತ ಹೇಳ್ತಾ, ಬಹಳಷ್ಟು ಬದಲಾವಣೆಗಳನ್ನು ತರಬೇಕಾದ್ರೆ ಈಗ ಪ್ರಶ್ನೆ ಕೇಳಲಿಕ್ಕೆ ಉಂಟು ಕಾಣ್ತದಲ್ಲ ನನಗೆ. ಕಾನೂನುಗಳಿಂದ ಎಲ್ಲವನ್ನ ಬದಲಾವಣೆ ಮಾಡಲಿಕ್ಕೆ ಆಗುವುದಿಲ್ಲ. ವಕೀಲರಿದ್ದೀರಿ, ಅದಕ್ಕೆ ಒಂದು ಮಾತಿದೆ, ಲಾ ಈಸ್ ನಾಟ್ ಜಸ್ಟಿಸ್, ಟ್ರಯಲ್ ಈಸ್ ನಾಟ್ ಸೈಂಟಿಫಿಕ್ ಎನ್ಕ್ವೈರಿ, ಜಡ್ಜ್ಮೆಂಟ್ ಈಸ್ ರೆಸೊಲ್ಯೂಷನ್ ಆಫ್ ಡಿಸ್ಪ್ಯೂಟ್ ಅಷ್ಟೇ.
ಕೆಲವೊಮ್ಮೆ ನ್ಯಾಯ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾನು ನ್ಯಾಯಾಂಗದ ನ್ಯಾಯಾಧೀಶನ ಕೂರಿಸ್ಕೊಂಡು ಒಂದ್ಸಲಿ ಹೇಳಿದ್ದೆ, ನೀವು ತೀರ್ಮಾನ ಮಾಡುವಂಥದ್ದೆಲ್ಲ ನ್ಯಾಯ ಅಂತ ಭಾವಿಸ್ಬೇಡಿ. ಯಾಕಂದ್ರೆ ಜೂರಿಸ್ಪ್ರುಡೆನ್ಸ್ ಅಲ್ಲಿ ಹೇಗಾಗ್ತದೆ ಅಂತ ಹೇಳಿದರೆ, ಕ್ರಿಮಿನಲ್ ನಲ್ಲಿ ಸಾಕ್ಷಿ ಮೇಲೆ ಹೊಂದ್ಕೊಂಡು ಹೋಗ್ತದೆ, ಎವಿಡೆನ್ಸ್ ಇರಬೇಕಾಗ್ತದೆ. ಕ್ರಿಮಿನಲ್ ಯಾರೊಬ್ಬ ಬಹಳ ದೊಡ್ಡ ಕ್ರಿಮಿನಲ್ ಇರ್ತಾನೆ, ಅವನೆದುರಿಗೆ ಸಾಕ್ಷಿ ಇರಲಿಕ್ಕೆ ಬರುವುದಿಲ್ಲ, ಬಿಟ್ಟು ಹೋಗ್ತದೆ ಕೇಸ್. ಪಾಪದವನನ್ನು ಫಿಕ್ಸ್ ಮಾಡ್ತಾರೆ, ಅವನ ಮೇಲೆ ಎಲ್ಲರೂ ಬಂದು ಸಾಕ್ಷಿ ಹೇಳ್ತಾರೆ. ಇದು ಇವತ್ತು ಆಗ್ತಾ ಇರುವಂಥದ್ದು. ಇಡಿ, CBI, IT, ಯಾರ್ದು ಮನೇಲಿ ದುಡ್ಡು ಸಿಕ್ಕಿದೆಯೋ ಇಲ್ಲ, ಅವ್ರು ರೈಡ್ ಆಗಿದೆ, ಕೇಸ್ ಆಯಿತು. ಅದು ಆಗಿದೆ ಇಲ್ಲ ಅಂತ ಯಾರಿಗೂ ಗೊತ್ತೂ ಇಲ್ಲ, ಕೇಳಲಿಕ್ಕೂ ಇಲ್ಲ. ಇದು ನಾವು ಆಲೋಚನೆ ಮಾಡಬೇಕಂತ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಹೇಳ್ತಾ, ದಯವಿಟ್ಟು ಚರ್ಚೆಗಳು ಪ್ರಾರಂಭ ಆಗಲಿ. ಬೇಕಾದರೆ ನೀವು ನಮ್ಮನ್ನು ಹಳ್ಳಿಯಲ್ಲಿ ಕರೀರಿ, ಬರ್ತೇನೆ ನಾವು ಮಾತಾಡ್ಲಿಕ್ಕೆ, ನಿಮ್ಮ ಜನರೊಟ್ಟಿಗೆ ಕೂತು ಮಾತಾಡ್ಲಿಕ್ಕೆ. ಬದಲಾವಣೆ ತರಬೇಕಾದರೆ ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ, ಸಂಘದವರು ಎಲ್ಲ ಶಾಲೆಯ ಮಕ್ಕಳನ್ನು ಕರೆದು ತರಬೇತಿಯನ್ನು ಕೊಡ್ತಾರೆ, ತಾಯಂದಿರು ಊಟವನ್ನು ತಂದು ಕೊಡ್ತಾರೆ, ಇಡೀ ಕುಟುಂಬವನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಕೇವಲ ಭಾಷಣ ಮಾಡ್ತಾ ಇದ್ದೀವಿ ಬಿಟ್ಟು ಬೇರೆ ಏನೂ ಆಗ್ತಾ ಇಲ್ಲ. ಏನ್ ಮಾಡ್ತಾ ಇದ್ದೀವಿ? ಏನೂ ಆಗ್ತಾ ಇಲ್ಲ. ಒಂದು ಯಾವುದಾದ್ರೂ ದೇವಸ್ಥಾನದ ಕಾರ್ಯಕ್ರಮಕ್ಕಾಗಿ ಫೋಟೋ ಹಾಕ್ಸೋದು ಬಿಟ್ರೆ, ಸ್ಟೇಟಸ್ ಇಲ್ಲಿ ಬಿಟ್ಟರೆ ಬೇರೆ ಏನಾಗ್ತಾ ಇದೆ ಅಂತ ಕೇಳ್ತಾ ಇದೆ. ಅಂದ್ರೆ ಕೊನೆಗೆ ಅವರನ್ನು ಬದಲಾವಣೆ ಮಾಡಲಿಕ್ಕಾಗಿ ನಾವೇ ದೇವಸ್ಥಾನವನ್ನು ಅಭಿವೃದ್ಧಿಯನ್ನು ಮಾಡಿ. ನಿನ್ನೆ ಒಬ್ರು ಹೇಳಿದ್ರು ನನಗೆ, ರಾತ್ರಿ ಸಿಕ್ಕಿ, ಒಟ್ಟು ಈ ಜಿಲ್ಲೆಯಲ್ಲಿ 1,000 ಕೋಟಿಗೂ ಮಿಕ್ಕಿ ದೇವಸ್ಥಾನದ ಅಭಿವೃದ್ಧಿಗೆ ವೆಚ್ಚವನ್ನು ಮಾಡಿದ್ದೇವೆ ನಾವು, ಇಡೀ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬಹುದಿತ್ತು ಅಂತ ಹೇಳಿದ್ರು. ಮಾಡಿದವರೇ, ಅವ್ರ ಹೆಸರು ಬೇಡ, ಅವರೇ ಹೇಳಿದ್ರು ನನಗೆ, 1,500 ಕೋಟಿ ಖರ್ಚು ಮಾಡಿರ್ಬೋದು. ಆದರೆ ಕೇರಳ ಮತ್ತೆ ತಮಿಳುನಾಡಿನಲ್ಲಿದ್ದಷ್ಟು ದೇವಸ್ಥಾನಗಳು ಕರ್ನಾಟಕದಲ್ಲಿ ಇಲ್ಲ. ಆದರೆ ಕರಾವಳಿ ಮಾತ್ರ, ಅದು ಬ್ರಿಟಿಷರು ಬಂದು ಶಿಕ್ಷಣವನ್ನು ಕೊಟ್ಟು ಹೋದಂಥದ್ದು. ಇಲ್ಲಿ ಅಲ್ಲಿ ಕಲಿತ ಮಕ್ಕಳೇ ನಾನು ಆಗಿ ಹೇಳಿದಾಗೆ ಬದಲಾವಣೆ ಆಗಿದ್ದಾರೆ. ಇನ್ನೂ ಬದಲಾವಣೆ ಎಷ್ಟಾಗ್ತದೋ ಅಥವಾ ಬದಲಾವಣೆ ಒಳಿತಿಗಾಗಿ ಬರ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ನಾವು ನೀವೆಲ್ಲ ಮಾಡಬೇಕು ಅಂತ ಹೇಳ್ತಾ, ಏನನ್ನು ಮಾಡಬೇಕು ಹೇಳ್ತಿಲ್ಲ. ಈಗ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳ್ತಾರೆ, ಅದಕ್ಕೆ ಒಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಎಲ್ಲ ಆಲ್ ವೆಸಲ್ಸ್ ಲೀಕ್, ಎಲ್ಲ ಬಾಟಮ್ ಇಂದ ಸೌದು, ಇದು ಹಾಗಲ್ಲ, ಮೇಲಿಂದಲೇ ಲೀಕ್ ಆಗ್ತಾ ಇದೆ. ಗವರ್ಮೆಂಟ್ ಲೀಕ್ಸ್ ಫ್ರಮ್ ದ ಟಾಪ್. ಅದನ್ನು ಹೇಗೆ ತಿಳಿ ಹೇಳುವಂಥದ್ದು ಅಂತ ಆಲೋಚನೆಯನ್ನು ಮಾಡದೇ ಇದ್ದರೆ ನಾವು ಇನ್ನೂ ಅನೇಕ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಬೇಕು. ಸಮಯ ಆಗಿದೆ ನಂದು, ಅದಕ್ಕೋಸ್ಕರ ನೀವು ಯಾರಾದರೂ ಪ್ರಶ್ನೆಯನ್ನು ಕೇಳಿದ್ರೆ ಉತ್ತರವನ್ನು ಹೇಳಿ ನನ್ನ ಮಾತು.